ಒಂದು ಕಡೆಗೆ ಬಿಜೆಪಿ ಅವರು ಹೇಳ್ತಾ ಇರೋದು ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ, ಅಧಿಕಾರದಲ್ಲಿ ನಮ್ಗೆ ಅದಕ್ಕೆ ಇರೋದೇ ಇಲ್ಲ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದಾಗ ಯಾರು ಇರ್ತಾರೆ ಸರ್ ಅದರಲ್ಲಿ? ಸೈಯದ್ ಸಲಾಮ್ ಸರ್, ಇದರಲ್ಲಿ ಒಬ್ರು MP ನಾಸಿರ್ ಹುಸೇನ್ ಮತ್ತೆ 2 MLA ಆಯ್ಕೆ ಆಗ್ತಾರೆ. ಈ ವಕ್ಫ್ ಬೋರ್ಡ್ ಸರ್ಕಾರದಿಂದ ನೇಮಕ ಮಾಡಲೇಬೇಕು. ಯಾವಾಗ ಮಾಡಿದ್ದು? ಇದು 3 years ಆಗಿದೆ. 3 years ಆಗಿದೆ. ಇನ್ನು 3 years ಬರೋಕ್ಕಿಂತ ಮುಂಚೆ ಓಕೆ, ನಮ್ಗಿಂತ ಮುಂಚೆ ಆಗಿದೆ ಇದು. ಹಾ, ಆಯ್ತಾ. ಮತ್ತೆ ಖನೀಜ್ ಫಾತಿಮಾ MLA ಗುಲ್ಬರ್ಗ ಅವರಿದ್ದಾರೆ. ಮತ್ತೆ ಆಸಿಫ್ ಅಲಿ ಶೇಖ್ ಹುಸೇನ್ ಅಂತ ಹೇಳ್ಬಿಟ್ಟು ಅವರು ಬಾರ್ ನಿಮ್ಮ ಬಿಜೆಪಿಯಿಂದ ಯಾರು ಇಲ್ಲ ಅದರಲ್ಲಿ. ಬಿಜೆಪಿಯಿಂದ ಈ ನಮ್ಮ ಇಲ್ಲ ಖಾಜಾ ನಫೀಸನು ಅವಲೇ ಆಗಿದ್ದಾರೆ. ಮತ್ತೆ ಈ ಮೌಲಾನಾ ಒಬ್ರು ಅಂದ್ರೆ ಗುರುಗಳನ್ನ ಧರ್ಮಗುರುಗಳನ್ನ ಒಬ್ಬರು ನೇಮಕ ಮಾಡ್ತಾರೆ. ಅದು ನಮ್ಮ ಕಡೆಯಿಂದ ನೇಮಕಾತಿ ಆಗಿದೆ. ಸರ್ಕಾರ ಬಂದ ಯಾರು ಜವಾಬ್ದಾರಿ ಆಗಿದ್ರೆ ಈ ತಪ್ಪಿಗೆ ಜವಾಬ್ದಾರಿ ಯಾರು ಸರ್? ವಕ್ಫ್ ಬೋರ್ಡ್ ಪ್ಯೂರ್ ಆಗಿ ಇದರಿಂದ ನೋಡಿ, ನೀವು ಫಸ್ಟ್ ಆಗಿದ್ದಾಗ ವಕ್ಫ್ ಬೋರ್ಡ್ಗೆ ಶಾಫಿ ಸಾದಿ ಅವರ ಇನ್ಚಾರ್ಜ್ ಈಗ. ಹೌದು, ಅವರು ಅಧ್ಯಕ್ಷರು. ಮಸ್ಟ್ ಅಂಡ್ ಶುಡ್ ಆನ್ಸರ್ ಶಾಫಿ ಸಾದಿ ಅವರು ಇದಕ್ಕೆ. ಹೌದು, 100% ಅವರೇ ಆನ್ಸರ್ ಮಾಡ್ಬೇಕು. ಅವರೇ ಆನ್ಸರ್ ಮಾಡ್ಬೇಕು. ರಾತ್ರೋರಾತ್ರಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಬದಲಾವಣೆ ಆಯ್ತು ಅಂತ ಹೇಳ್ಬಿಟ್ಟು, ಯಾರು ಫೋರ್ಸ್ ಇಂದ ಬದಲಾವಣೆ ಆಯ್ತು, ಯಾರು ಒತ್ತಾಯದ ಮೇರೆಗೆ ಬದಲಾವಣೆ ಆಯ್ತು, ಅಥವಾ ಏನಾದ್ರು ಬದಲಾವಣೆ ಆದಾಗ ಪೂರ್ತಿ ಚೇಂಜ್ ಆಗಲ್ವಾ ಇದು ವಕ್ಫ್ ಬೋರ್ಡ್? ವಕ್ಫ್ ಬೋರ್ಡ್ ಸರ್ಕಾರ ಯಾವುದೇ ಬರಲಿ ಯಾವುದೇ ಹೋಗಲಿ, ಒಂದ್ಸಲಿ ಅವ್ರ ಅಧಿಕಾರಿಗೆ ಬಂದ್ಮೇಲೆ 5 ವರ್ಷ ನಿರಂತರವಾಗಿ ನಡೆಯುತ್ತೆ. ಸರ್ಕಾರ ಚೇಂಜ್ ಆಗ ಇದು ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಆದ್ರೆ ಅರುಣ್ ಅವರೇ, ಸರ್ಕಾರ ನೇಮಕ ಮಾಡುತ್ತೆ, ಅಧಿಕಾರಿ ನೇಮಕ ಮಾಡುತ್ತೆ, ಅದು ನಡೆಸಲಿಕ್ಕೆ ಸರ್ಕಾರ ಅಧಿಕಾರಿ ನೇಮಕ ಮಾಡುತ್ತೆ. ಆಮೇಲೆ ಸರ್ಕಾರದ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ದಲೆ ಯಾವುದೇ ಕೆಲಸ ಆಗೋದಿಲ್ಲ ವಕ್ಫ್ ಬೋರ್ಡ್ ಅಲ್ಲಿ. ಅಲ್ಲಿ ಯಾರು ಮಂತ್ರಿ ಇರ್ತಾರೆ, MP ನಿಮ್ಮವರೇ ಇದ್ದಾರೆ, ಶಾಸಕರು ನಿಮ್ಮವರೇ ಇದ್ದಾರೆ. ಶಾಸಕರು ಈಗ ಅವ್ರ ಮೆಂಬರ್ಗಳ ತರ ಇರ್ತಾರೆ. ಸರ್ಕಾರದ ಪಾಲುದಾರಿಕೆ ಇಲ್ದಲೆ, ಸರ್ಕಾರ ಗಮನಕ್ಕೆ ಹೋಗದಲೆ, ಮಂತ್ರಿಗಳ ಗಮನಕ್ಕೆ ಹೋಗದಲೆ ಏನು ನಡೆಯಲ್ಲ. ಅಲ್ಲಿ ಅಧಿಕಾರಿನೇ ಕೂಡ ಅಲ್ಲಿನ IAS, ನನ್ನ ಕೂಡ KS ಅಧಿಕಾರಿಗಳಲ್ಲಿ, ಇವಾಗ ನಾನು IAS ಅನ್ಕೊಂಡಿದ್ದೆ, ಬಟ್ ಅಧಿಕಾರಿಗಳನ್ನು ಕೂಡ ಸರ್ಕಾರ ನೇಮಕ ಮಾಡೋದು. ಅಲ್ಲಿ ಅದನ್ನ ಇದು ಆಯ್ಕೆ ಮಾಡೋದು ಯಾರನ್ನೇ ಮೆಂಬರ್ ಮಾಡ್ಬೇಕಾದ್ರೆ ಜಿಲ್ಲಾ ವೈಸ್ ಬಿಜೆಪಿಯ ನಾಯಕರುಗಳೇ ರೆಕಮೆಂಡ್ ಮಾಡಿ ಕಳಿಸ್ತಾರೆ ಹೊರತು ಯಾರೋ ಆಯ್ಕೆ ಮಾಡ್ಕೊಳ್ಳಿ ಸಾಧ್ಯ ಆಗೋದಿಲ್ಲ. ಸರ್ಕಾರ ಎರಡು ನ್ಯಾಷನಲ್ ಪಾರ್ಟಿಗಳು ಹೇಗಿದ್ದೀರಾ ಅಂತಂದ್ರೆ, ಜನರನ್ನ ಯಾಮಾರಿಸ್ಕೊಂಡು ಜನರಿಗೆ ಧೋಕಾ ಕೊಟ್ಟು ನಿಮ್ಮ ಲಾಭವನ್ನ ನೀವಿಬ್ರು ನೋಡ್ಕೊಳ್ಳೋರು ನೀವು ಅಷ್ಟೇ. ರಾಜೇಶ್ ಪವಿತ್ರನ್ ಅವರೇ, ಯಾವುದೇ ಆರೋಪ ಇರೋರ್ನ ಆಯ್ಕೆ ಮಾಡಿದ್ರೆ ಇವರು ಯಾವ ಕಾರಣಕ್ಕಾಗಿ ಆರೋಪ ಇರೋರ್ನ ಆಯ್ಕೆ ಮಾಡಿದ್ದಾರೆ ಅದು ಅವ್ರು ಹೇಳ್ಬೇಕು. ಇದೆ ಅದು ಅವ್ರು ಹೇಳ್ಬೇಕು. ಅಲ್ಲಿ ಶಿವಮೊಗ್ಗದಲ್ಲಿ ಸತ್ತಂತ ಹುಡುಗನ್ನ ಯಾರು ಆರೋಪಿಗಳಿದ್ರು ಅವ್ರಿಗೆ ಜೈಲಲ್ಲಿ ಆತಿಥ್ಯ ಕೊಡ್ತೀರಾ ನೀವು? ಅಫಿಷಿಯಲ್ ಆಗಿ ಬಿಜೆಪಿ ಸೇರ್ಸ್ಕೊಳ್ಳಿ, ರಾಜೇಶ್ ತೊಂದರೆ ಇಲ್ಲ. ಸೈಯದ್ ಸಲಾಮ್ ಅವರೇ, ನಟರಾಜ್ ಗೌಡ್ರು ಒಂದ್ ನಿಮಿಷ. ಎಸ್ ರಾಜೇಶ್ ಪವಿತ್ರನ್ ಅವರೇ, ಇದು ಅಪ್ಪಟ ಸುಳ್ಳು ಇದೆ. ಆಡಳಿತದಲ್ಲಿರುವಂಥ ಸರ್ಕಾರ ನಿರ್ಲಿಪ್ತವಾಗಿದೆಯಾ? ಯಾರನ್ನ ಬೇಕು 5 ವರ್ಷ ಅದು 5 ವರ್ಷ ಇರಲಿ, ಏನೇ ಇರಲಿ, ಸರ್ಕಾರಕ್ಕೆ ಯಾರು ಬೇಕು, ಯಾವಾಗ ಬೇಕು, ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡುವಂಥ ಹಕ್ಕಿದೆ. ಇವತ್ತು ಏನು ಆಯ್ಕೆ ಮಾಡಿದ್ದಾರೆ ಅದು ಅವ್ರಿಗೆ ಬೇಕಾದಂಥ ವ್ಯಕ್ತಿ. ಇಲ್ಲಿ ಹಿಂದುತ್ವ ವಿರೋಧಿ ಅಲ್ಲ, ಇದು ಅವರಿಗೆ ಬೇಕಾದಂಥ A1 ಆರೋಪಿಯನ್ನೇ ಆಯ್ಕೆ ಮಾಡಿದ್ದಾರೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು. ಆದ್ರಿಂದ ನಾನು ಇಷ್ಟೇ ಹೇಳೋದು, ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿ ತಾಕತ್ತಿದ್ರೆ ನೋಡಿ, ನಾನು ಭಾರತೀಯ ಜನತಾ ಪಕ್ಷಕ್ಕೆ ತಾಕತ್ತಿದ್ರೆ ಗಣೇಶ ಮೈದಾನದಲ್ಲಿ ಹಿಂದೂ ವಿರೋಧಿ ಬಂಧನ ಮಾಡಿ ಹೇಳಿದ್ರೆ ನಾನು ಇನ್ನೊಂದು ಸವಾಲನ್ನು ಹಾಕ್ತೇನೆ. ಭಾರತೀಯ ಜನತಾ ಪಕ್ಷಕ್ಕೆ ನಿಮಗೆ ತಾಕತ್ತಿದ್ರೆ ಬರುವಂತ ದಿನಗಳಲ್ಲಿ ಚುನಾವಣೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ವಕ್ಫ್ ಬೋರ್ಡ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳುವಂತ ಸರ್ಕಾರ ನುಣುಚಿಕೊಳ್ಳಕ್ ಆಗೋದಿಲ್ಲ. ಇದಕ್ಕೆ ಮಸ್ಟ್ ಅಂಡ್ ಶುಡ್ ಆನ್ಸರ್ ಮಾಡಬೇಕು, ಇಲ್ಲ ಅದರ ಅಧ್ಯಕ್ಷರಾಗಿರುವಂತ ಶಾಫಿ ಸಾದಿ ಅವರು ಉತ್ತರವನ್ನ ಕೊಡಬೇಕು.